ಈಗ ಸಿಂಗಲ್ ಪೇರೆಂಟಿಂಗ್ ಅನ್ನೋದನ್ನು ಕೂಡ ಒಂದು ಕುಟುಂಬ ಅಂತೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಗಂಡ ಹೆಂಡತಿ ಒಂದು ವೇಳೆ ಜಗಳ ಆಡಿದ್ರೆ ಅವ್ರಿಗೆ ಅದನ್ನ ಹೇಳ್ಕೊಳ್ಲಿಕ್ಕೆ ಗಂಡಗಂತೂ ಕೆಲವು ಇರ್ತಾ ಇದ್ರು, ಹೆಣ್ಣಿಗೆ ಹೇಳ್ಕೊಳ್ಲಿಕ್ಕೆ ಯಾರು ಇರ್ತಾ ಇರಲಿಲ್ಲ. ಆಗ ಪುರುಷ ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲೇ ಇದ್ದು ಮಹಿಳೆ ಸ್ವಲ್ಪ ಆಧುನಿಕ ಬರ್ತಾ ಯೋಚನೆಗಳು ಮಾಡ್ತಾ ಇರೋದ್ರಿಂದ ಒಂದು ಸಂಘರ್ಷ ಕೂಡ ಅವರಿಬ್ಬರ ಮಧ್ಯೆ ನಡೀತಾ ಇದೆ. ಅಂದ್ರೆ ಎಲ್ಲೋ ಬೆಳೆದ ಒಂದು ಜೀವ ಇನ್ನೆಲ್ಲೋ ಬೆಳೆದ ಒಂದು ಜೀವ ಒಂದಾಗಿ ಅದು ಸುಮಾರು 50-60 ವರ್ಷಗಳ ಕಾಲ ದೀರ್ಘವಾಗಿ ಇರಬೇಕು ಅನ್ನೋದು ಅಷ್ಟು ಸುಲಭ ಅಲ್ಲ. ಆ ವ್ಯಕ್ತಿ ಅಥವಾ ಹೆಣ್ಣು ಅಥವಾ ಗಂಡಿನ ಜೊತೆ ನಾನು ಖಂಡಿತವಾಗ್ಲೂ ಮುಂದಿನ ಜೀವನ ಮಾಡಕ್ ಸಾಧ್ಯವೇ ಇಲ್ಲವಾದಂತಹ ತೀರಾ ಅನಿವಾರ್ಯವಾದ ಸಂದರ್ಭ ಬಂದುತ್ತೆ ಅಂತ ಇಟ್ಕೊಳ್ಳಿ. ಪೀಪಲ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನಾನು ವಿವೇಕಾನಂದ HK. ಬದುಕು ಹೆಚ್ಚು ಸಂಕೀರ್ಣವಾದಷ್ಟು, ಆಧುನಿಕತೆ ಮತ್ತು ಸ್ವಾತಂತ್ರ್ಯ, ಸ್ವಾವಲಂಬನೆ, ಸಮಾನತೆ ಹೆಚ್ಚಾದಷ್ಟು ಒಂದಷ್ಟು ಕೌಟುಂಬಿಕ ವ್ಯವಸ್ಥೆಯಲ್ಲಿ ಸಹಜವಾಗಿಯೇ ಬದಲಾವಣೆಗಳು ಆಗ್ತವೆ. ಅದರಲ್ಲೂ ಭಾರತದಂಥ ಸಾಂಪ್ರದಾಯಿಕವಾಗಿ ಕುಟುಂಬ ವ್ಯವಸ್ಥೆ ಬೆಳೆದು ಬಂದಂತಹ ಸ್ಥಿತಿಯಲ್ಲಿ ಈ ಒಂದು ಏನು ಜಾಗತೀಕರಣ, ಮುಕ್ತ ಮಾರುಕಟ್ಟೆ, ಮಹಿಳಾ ಸ್ವಾತಂತ್ರ್ಯ ಇದೆಲ್ಲವೂ ಒಂದು ಪ್ರವಾಹೋಪಾದಿಯಲ್ಲಿ ಬಂದ ನಂತರ ಒಂದಷ್ಟು ಕೌಟುಂಬಿಕ ವಿಘಟನೆಗಳು ಸಣ್ಣದಾಗಿ ಪ್ರಾರಂಭ ಆಗಿ ಈಗ ಅದೇ ಒಂದು ದೊಡ್ಡ ಸಮಸ್ಯೆಯಾಗಿದೆ. ನಾನು ಈ ಘಟನೆಯನ್ನ ಯಾವುದು ಸರಿ ಯಾವುದು ತಪ್ಪು ಅನ್ನುವ ದೃಷ್ಟಿಕೋನದಲ್ಲಿ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಯಾಕೆಂದ್ರೆ ಸರಿ ತಪ್ಪುಗಳಿಗೆ ಅದರದೇ ಆದ ಕಾರಣಗಳು, ಪರಿಸ್ಥಿತಿಗಳು ಇರ್ತವೆ. ನಾನು ಈಗ ಮಾತಾಡಲಿಕ್ಕೆ ಹೊರಟಿರೋದು ಸಿಂಗಲ್ ಪೇರೆಂಟಿಂಗ್ ಅನ್ನುವ ಹೊಸ ಕುಟುಂಬ ವ್ಯವಸ್ಥೆಯ ಬಗ್ಗೆ. ಕುಟುಂಬ ಯಾಕೆ ಅಂತ ಹೇಳ್ತೀನಿ ಅಂದರೆ, ಕುಟುಂಬ ಅಂದರೆ ಸಾಮಾನ್ಯವಾಗಿ ಗಂಡು ಹೆಣ್ಣು, ಇನ್ನೊಂದಷ್ಟು ಅಂದರೆ ಮಕ್ಕಳು, ಇದನ್ನು ಅಥವಾ ತಂದೆ ತಾಯಿ, ಇದನ್ನು ಒಟ್ಟಾಗಿ ಕುಟುಂಬ ಅಂತೇಳಿ ಅಂತ ಇದ್ವಿ. ಆದರೆ ಈಗ ಸಿಂಗಲ್ ಪೇರೆಂಟಿಂಗ್ ಅನ್ನೋದನ್ನು ಕೂಡ ಒಂದು ಕುಟುಂಬ ಅಂತೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸಮಾಜದ ಅತ್ಯಂತ ಚಿಕ್ಕ ಘಟಕ ಕುಟುಂಬ ಆಗಿತ್ತು, ಈಗ ಸಮಾಜದ ಅತ್ಯಂತ ಚಿಕ್ಕ ಘಟಕ ವ್ಯಕ್ತಿ ಅಂತೂ ಕೂಡ ನಾವು ಕರಿಬೇಕಾದ ಪರಿಸ್ಥಿತಿಯಲ್ಲಿ ಇದ್ದೀವಿ. ಯಾಕೆ ಹೀಗಾಯಿತು ಮತ್ತು ಅದು ಸರಿಯಾ ತಪ್ಪ, ಸಮಾಜ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ಅಂತೇಳಿ, ಒಂದು ಪಾಶ್ಚಾತ್ಯ ದೃಷ್ಟಿಕೋನದಲ್ಲಿ, ಇನ್ನೊಂದು ಪೌರಾತ್ಯ ದೃಷ್ಟಿಕೋನದಲ್ಲಿ, ಇನ್ನೊಂದು ಮುಂದಿನ ಪೀಳಿಗೆಯ ಮಕ್ಕಳ ಮತ್ತು ಸಮಾಜದ ಒಟ್ಟು ಹಿತಾಸಕ್ತಿಯ ದೃಷ್ಟಿಕೋನದಲ್ಲಿ, ಈ ರೀತಿ 3-4 ದೃಷ್ಟಿಕೋನದಲ್ಲಿ ನಾವು ಈ ವಿಷಯವನ್ನು ನೋಡಬೇಕಾಗುತ್ತೆ. ಈ ಸಾಮಾನ್ಯವಾಗಿ ಒಂದು ಕುಟುಂಬ ಅನ್ನುವುದು ಗಂಡ ಹೆಂಡತಿ ಮದುವೆಯಾಗಿ ಮಕ್ಕಳಾಗಿ, ಅವರಿಗೆ ತಂದೆ ತಾಯಿ ಇದ್ದರೆ ಅವರನ್ನು ನೋಡಿಕೊಂಡು, ಅಥವಾ ಅಜ್ಜ ಅಜ್ಜಿ ಇದ್ದರೆ ಅವರನ್ನು ನೋಡಿಕೊಂಡು, ಕೆಲವು ಸಂದರ್ಭದಲ್ಲಿ ವ್ಯಕ್ತಿಯ ವಿಶೇಷ ಚೇತನರು, ವಿಕಲಚೇತನರು ಆ ಥರದ್ದಿದ್ರೆ ಅಂಥವರನ್ನು, ಅಥವಾ ಹತ್ತಿರದ ಅಕ್ಕ ಅಣ್ಣ ತಂಗ ಆ ಥರದವ್ರನ್ನ ನೋಡಿಕೊಂಡು ಒಟ್ಟು ವ್ಯವಸ್ಥೆಯನ್ನು ಕುಟುಂಬ ವ್ಯವಸ್ಥೆ ಅಂತೇಳಿ ನಾವು ಕರಿತಿದ್ವಿ. ಆಗೆಲ್ಲ ಅದನ್ನು ಅವಿಭಕ್ತ ಕುಟುಂಬ ಅಂತ ಹೇಳ್ತಿದ್ವಿ. ಅಂದರೆ ಆಗ ನೋಡಿ, ಒಂದು 50-100 ವರ್ಷಗಳ ಹಿಂದೆ ಕೃಷಿಯೇ ಪ್ರಧಾನವಾಗಿದ್ದಂಥ ನಮ್ಮ ದೇಶದಲ್ಲಿ ಕುಟುಂಬದಲ್ಲಿ ಅಣ್ಣ ತಮ್ಮ ಎಲ್ಲ ಅಣ್ಣ ತಮ್ಮಂದರು, ಅಕ್ಕ ತಂಗಿರು ಎಲ್ಲ ಒಟ್ಟಿಗೆ ಇರ್ತಾ ಇದ್ರು. ಹೆಣ್ಣು ಮದುವೆ ಆಗಿ ಹೋದ್ಮೇಲೆ ಸೊಸೆಯಂದಿರು, ಅವ್ರ ಮನೆಗೆ ಇನ್ನೊಂದು ಮನೆಗೆ ಸೊಸೆಯಂದಿರು, ಇವ್ರ ಮನೆಗೆ ಮದುವೆ ಮಾಡ್ಕೊಂಡು ಬಂದಾಗ ಗಂಡು ಸೊಸೆಯಂದಿರು, ಒಟ್ಟು ಈ ರೀತಿ ಮಗಳು ಅಥವಾ ಸೊಸೆ, ಈ ರೀತಿ ಎಲ್ಲರೂ ಒಂದೇ ಕಡೆ ವಾಸ ಮಾಡ್ತಾ ಇದ್ರು. ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ರು. ಹೆಣ್ಣು ಮಕ್ಕಳು ಮನೆಯಲ್ಲೂ ಕೆಲಸ ಮಾಡ್ತಾ ಇದ್ರು, ಕೃಷಿಯಲ್ಲೂ ಕೆಲಸ ಮಾಡ್ತಾ ಇದ್ರು. ಗಂಡು ಮಕ್ಕಳು ಸಹ ಕೃಷಿ ಕೆಲಸಗಳು, ಆಕಳು ಈ ಥರದ್ದೆಲ್ಲ ಇರ್ತಾ ಇತ್ತು. ಆಮೇಲೆ ಹೇಗೆ ಕಾಲ ಬದಲಾಗ್ತಾ ಎಲ್ಲರ ಕಣ್ಣು ಮುಂದೆನೇ ಇದು ಬದಲಾಗ್ತಾ ನಗರೀಕರಣ ಆಗಕ್ಕೆ ಶುರುವಾಯಿತು. ಕೃಷಿಯ ಮೇಲೆ ಅವಲಂಬನೆ ನಿಧಾನವಾಗಿ ಕಡಿಮೆ ಆಗ್ತಾ ಬಂತು. ಉದ್ಯೋಗಗಳು ಸೃಷ್ಟಿಯಾಯಿತು. ಅದು ಮೊದಲನೇದಾಗಿ ಅದು ಸರ್ಕಾರಿ ಉದ್ಯೋಗಗಳು ಹೆಚ್ಚು ಸೃಷ್ಟಿಯಾಗಿ ಅದು ನಗರಕ್ಕೆ ಬಂದು ಅಲ್ಲಿಂದ ಕುಟುಂಬಗಳು ಸ್ವಲ್ಪ ಗಾತ್ರದಲ್ಲಿ ಕಡಿಮೆ ಆಗ್ತಾ ಬಂತು. ಮುಕ್ತ ಮಾರುಕಟ್ಟೆಯಾಗಿ ಮಹಿಳಾ ಶಿಕ್ಷಣವು ಹೆಚ್ಚಾಗಿ, ಸಮಾನತೆ ಹೆಚ್ಚಾಗಿ, ಸ್ವಾತಂತ್ರ್ಯ ಹೆಚ್ಚಾಗಿ, ಮಹಿಳೆಯರಿಗೂ ಕೂಡ ಸ್ವಾವಲಂಬನೆ ಪ್ರಾರಂಭ ಆಗಿ, ಮುಕ್ತ ಮಾರುಕಟ್ಟೆ ಆದಮೇಲೆ ಕುಟುಂಬಗಳು ಏನಾಗ್ತಾ ಬಂದವು ಅಂದರೆ, ನಗರೀಕರಣ ಇನ್ನಷ್ಟು ಮೆಟ್ರೋಪಾಲಿಟನ್ ಸಿಟಿಗಳು, ಗ್ರೇಟರ್ ಸಿಟಿಗಳು ಆಗ್ತಾ ಅವಿಭಕ್ತ ಕುಟುಂಬಗಳು ಹೋಗಿ ಚಿಕ್ಕ ಒಂದು ಕುಟುಂಬಗಳಾಗಿ ಗಂಡ ಹೆಂಡತಿಗೆ ಮಾತ್ರ ಸೀಮಿತವಾದ ಕುಟುಂಬಗಳು ಅಸ್ತಿತ್ವಕ್ಕೆ ಬಂತು. ಅಂದರೆ ಹಳ್ಳಿಗಳಲ್ಲಿ ಕೃಷಿ ಮಾಡ್ತಾ ಇರುವಂಥ ಅವ್ರ ತಂದೆ ತಾಯಿ ಉದ್ಯೋಗವಂತರು, ಇಲ್ಲಿ ಮೈಕ್ರೋ ಫ್ಯಾಮಿಲೀಸ್ ಅಂತ ಏನು ಕರಿತೀವಿ ನಾವು, ಅದು ಪ್ರಾರಂಭ ಆಯಿತು. ಆದರೆ ಇಲ್ಲಿ ಏನಾಗೋಯ್ತು, ಆಗ
ಕೋರ್ಟು ಕಚೇರಿಗಳು ಅಥವಾ ಗಲಭೆಗಳಿಗೆ ಇದ್ದಂಥ ಕಾರಣಗಳು ಅದೆಲ್ಲವೂ ಆಗ ಅವಿಭಕ್ತ ಕುಟುಂಬದಲ್ಲಿ ಇದ್ರೂ ಕೂಡ ಅದು ಅಲ್ಲೇ ಮುಚ್ಚಿ ಹಾಕಲಾಗ್ತಾ ಇತ್ತು, ಅಥವಾ ಇನ್ನೂ ಕಮ್ಯುನಿಕೇಶನ್ ಇರ್ತಾ ಇರಲಿಲ್ಲ. ಈಗ ಉದಾಹರಣೆಗೆ ಒಂದು ಗಂಡ ಹೆಂಡತಿ ಆ ಟೈಮಲ್ಲಿ ಏನಾದರೂ ಒಂದು ಮಾತೇ ಇದೆ, ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೆ ಅಂತ. ಅದು ಯಾಕೆ ಬಂತು ಅಂದರೆ, ಗಂಡ ಹೆಂಡತಿ ಒಂದು ವೇಳೆ ಜಗಳ ಆಡಿದ್ರೆ ಅವ್ರಿಗೆ ಅದನ್ನು ಹೇಳ್ಕೊಳ್ಲಿಕ್ಕೆ, ಗಂಡಗಂತೂ ಕೆಲವು ಇರ್ತಾ ಇದ್ರು, ಹೆಣ್ಣಿಗೆ ಹೇಳ್ಕೊಳ್ಲಿಕ್ಕೆ ಯಾರೂ ಇರ್ತಾ ಇರಲಿಲ್ಲ. ಆಗೆಲ್ಲ ಈ ರೀತಿ ಹೊರಗಡೆ ಹೋಗಿ ಅಕ್ಕಪಕ್ಕ ಎಲ್ಲ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಅವರು ಹೇಳಿದ್ರೆ ಅವರು ಊರಿಗೆ ಹೇಳ್ಬೇಕಾಗಿತ್ತು. ಆಗಿದ್ದಿದ್ದು ಒಂದೇ, ಯಾರಾದರೂ ಅವ್ರ ಪರಿಚಯದವ್ರು ಸಿಕ್ಕಿದ್ರೆ ಅವ್ರ ಮುಖಾಂತರ ಹೇಳಿ ಮಾಡ್ತಾ ಇತ್ತು. ನಾನು ಒಂದು ಯಾವುದೋ ಕಥೆಯಲ್ಲಿ ಬರ್ದಾಗೆ ಬಳೆಗಾರ ಚೆನ್ನಯ್ಯನೋ ಆ ಥರದವ್ರು ಯಾರು ಒಂದಷ್ಟು ಜನ ಬರೋರು. ಇಲ್ಲ ಅಂದರೆ ಪತ್ರದ ಮುಖಾಂತರ, ಸ್ವಲ್ಪ ವಿದ್ಯಾವಂತರಾಗಿದ್ದರೆ ಅಂಚೆ ಕಚೇರಿಗೆ ಹಾಕಿ. ಆಗ ಈಗಿನ ಥರ ಎಲ್ಲ ಸ್ಪೀಡ್ ಪೋಸ್ಟ್ ಅವೆಲ್ಲ ಇರಲಿಲ್ಲ. ಅದು 4 ದಿನವೋ 5 ದಿನನೋ 10 ದಿನನೋ, ಕೆಲವು ಹಳ್ಳಿ ಕಡೆ ಆದರೆ ಇನ್ನೂ ಭಾಳಷ್ಟು ದಿನಕ್ಕೆ ಹೋಗೋದು, ಕೆಲವು ತಲುಪ್ತಾನೆ ಇರಲಿಲ್ಲ. ಅವರು ಅದನ್ನು ತಿಳ್ಕೊಂಡು ನಾವಿಬ್ಬರು ಈ ಥರ ಜಗಳ ಅಥವಾ ನೋವಾಗಿದೆ ಅಂತ ಹೇಳ್ಬೋದಿತ್ತು. ಆದರೆ ಅಷ್ಟರ ಒಳಗಡೆ ಇವರಿಬ್ಬರು ಒಂದಾಗ್ಬಿಡ್ತಿದ್ರು. ಯಾಕೆಂದರೆ ಅದಕ್ಕೆ ಸಾಕಷ್ಟು ಸಮಯ ಆಯ್ತಾಯಿತ್ತು, ಅದಕ್ಕೆ ಉಂಡು ಮಲಗೋವರೆಗೂ ಆ ಜಗಳ ಇತ್ತು ಅಂತೇಳಿ. ಆದರೆ ಈಗ ಏನಾಗೋಗಿದೆ, ಆ ಥರದ್ದು ಇಲ್ಲ. ಈಗ ವ್ಯವಸ್ಥೆ, ಕಮ್ಯುನಿಕೇಷನ್ನು ಇದೆ. ನೀವು ಈಗ ಮೊದಲನೇದಾಗಿ ಅದನ್ನು ಮಾನಿಟ್ರಿಂಗ್ ಮಾಡಲಿಕ್ಕೆ ಅಥವಾ ಇನ್ನೊಂದು ಯಾರೂ ಇರೋದಿಲ್ಲ, ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ. ಬಹುತೇಕ ಕುಟುಂಬಗಳಲ್ಲಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ. ಮತ್ತು ಬದುಕು, ಆರ್ಥಿಕ ಮತ್ತು ಸ್ವಾವಲಂಬನೆ, ಇನ್ನೂ ಅನೇಕ ವಿಷಯಗಳು ಇದರಲ್ಲಿ ಸೇರ್ಕೊಂಡಿರೋದ್ರಿಂದ ಏನಾಗ್ತಾ ಇದೆ, ಅವರಿಬ್ಬರ ಮಧ್ಯೆ ಅನುಮಾನಕ್ಕೆ ಅಥವಾ ಘರ್ಷಣೆಗೆ ಸಿಕ್ಕಾಪಟ್ಟೆ ಕಾರಣಗಳಿದ್ದಾವೆ, ಸಿಕ್ಕಾಪಟ್ಟೆ ಕಾರಣಗಳು. ಆ ಕಾರಣಗಳು ಸರಿನೋ ತಪ್ಪು ಅದು ಪ್ರಶ್ನೆ ಬೇರೆ, ಬಟ್ ಕಾರಣಗಳಂತೂ ಇದ್ದಾವೆ. ಜೊತೆಗೆ ಜಗಳ ಆಡಿ ಅದು ಒಂದು ಹಂತಕ್ಕೆ ಕೂಲ್ ಆಗೋರ್ಗು, ಯಾಕಂದರೆ ಎಲ್ರಿಗೂ ಮನುಷ್ಯರಿಗೆ ಇದ್ದಕ್ಕಿದ್ದಂಗೆ ಟ್ರಿಗರ್ ಆಗುವ ಸಾಧ್ಯತೆ ಇರುತ್ತೆ ಯಾವುದೋ ಒಂದು ಹಂತದಲ್ಲಿ. ಆದರೆ ಆ ಟ್ರಿಗರ್ ಆಗಿ ಅದು ಒಂದು ಸ್ವಲ್ಪ ಕೂಲ್ ಆಗೋಕ್ಕೂ ಸಮಯ ಇಲ್ದಂಗೆ ಇಮ್ಮಿಡಿಯೇಟು ಅವ್ರ ಮನೆಗೋ ಇವ್ರ ಮನೆಗೋ ಫೋನ್ ಮಾಡಿ, ಆಕೆ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಆಕೆನ ಬಿಟ್ಬಿಡು, ಅಥವಾ ಇವ್ರಿಗೆ ಹೇಳೋದು, ಅಥವಾ ಲಾಯರ್ ಇದ್ದಾನೆ ಅನ್ನೋದು, ಪೊಲೀಸ್ ಇದ್ದಾನೆ ಅನ್ನೋದು, ಇನ್ಯಾರೋ ತಮ್ಮ ಇದಕ್ಕೆ. ಸೊ ಈ ಥರದ ಒಂದು ವ್ಯವಸ್ಥೆಗಳು ಜಾಸ್ತಿಯಾಗಿ ಸಮಾಜಗಳು ಆದಷ್ಟು ವಿಗಾಟಾಗಿ ಸಿಂಗಲ್ ಪೇರೆಂಟಿಗಳಿಗೆ ಹೆಚ್ಚು ಅವಕಾಶಗಳು, ಸಾಧ್ಯತೆಗಳು ಬರ್ತಾ ಇದ್ದಾವೆ. ಸೊ ಅಂದರೆ ಗಲಾಟೆ ಕೂಲ್ ಆಗೋಕ್ಕೂ ಮೊದಲೇ ಇವರು ವಿಘಟನೆ ಆಗ್ಬಿಡುತ್ತೆ. ಸೊ ಅದು ಒಂದು ಕಾರಣ ಆಗುತ್ತೆ. ಮತ್ತು ಇನ್ನೊಂದು, ಸಹಜವಾಗಿ ಇದನ್ನು ಯಾರು ಒಪ್ತಾರೋ ಇಲ್ಲ, ಮಹಿಳೆಯರು ಕೂಡ ಆರ್ಥಿಕ ಸ್ವಾವಲಂಬನೆ ಆಗ್ತಾ ಇರೋದ್ರಿಂದ, ಪುರುಷನ ಮೇಲೆ ಅವಲಂಬನೆ ಕಡಿಮೆ ಆಗಿರೋದ್ರಿಂದ ಅದು ಕೂಡ ಒಂದು ಕಾರಣ ಇದೆ. ಅದೇ ಕಾರಣ ಅಲ್ಲ, ಅದು ಕೂಡ ಒಂದು ಕಾರಣ ಆಗ್ತಾ ಇದೆ. ಆ ಕಾರಣದಿಂದ ಆರ್ಥಿಕ ಸ್ವಾವಲಂಬನೆ ಆಗಬಾರ್ದು ಅಂತಲ್ಲ, ಆರ್ಥಿಕ ಸ್ವಾವಲಂಬನೆ ಆಗಲಿ, ಆದರೆ ಅದು ಒಂದು ಕಾರಣ, ಸೈಕಾಲಜಿಕಲ್ಲು ಕಾರಣ ಖಂಡಿತವಾಗ್ಲೂ ಇದೆ. ಸೊ ಗಂಡನ ಮೇಲೆ ಸಂಪೂರ್ಣ ನಿಯಂತ್ರಣ ಇದೆ. ಎರಡನೇದಾಗಿ, ಈ ಆಧುನಿಕತೆ ಏನಿದೆಯಲ್ಲ, ಅದು ಆ ವೇಗ ಪಡಿತಾ ಇರಬೇಕಾದ್ರೆ ಪುರುಷ ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲೇ ಇದ್ದು ಮಹಿಳೆ ಸ್ವಲ್ಪ ಆಧುನಿಕ ಬರ್ತಾ ಯೋಚನೆಗಳು ಮಾಡ್ತಾ ಇರೋದ್ರಿಂದ ಒಂದು ಸಂಘರ್ಷ ಕೂಡ ಅವರಿಬ್ಬರ ಮಧ್ಯೆ ನಡೀತಾ ಇದೆ. ಅಂದರೆ ಅವರ ವರ್ತನೆಗಳಲ್ಲಿ, ಅಂದರೆ ಅವರ ಬಿಹೇವಿಯರಲ್ಲಿ, ಅವರ ನಡವಳಿಕೆಗಳಲ್ಲಿ, ಅವರು ಗಂಡ ಮತ್ತು ಹೆಂಡತಿಯನ್ನು ಸ್ವೀಕರಿಸುವ ರೀತಿಯಲ್ಲಿ ಒಂದಷ್ಟು ಘರ್ಷಣೆಗಳು ಆಗ್ತಾ ಇದ್ದಾವೆ. ಅದು ಒಂದು ಕಾರಣ ಆಗ್ತಾ ಇದೆ. ಇನ್ನೊಂದು ಕಾರಣ ಏನು ಅಂದರೆ, ಹೆಚ್ಚು ವ್ಯಕ್ತಿಗಳು ಸ್ವಾತಂತ್ರ್ಯವನ್ನು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಬಯಸ್ತಾ ಇದ್ದಾರೆ. ಅದು ಹೆಣ್ಣಲ್ಲೂ ಮತ್ತು ಗಂಡಲ್ಲೂ. ಹೆಣ್ಣು ಕೂಡ ಗಂಡಿನಷ್ಟೇ ಸಮರ್ಥವಾಗಿ ಓದಿ ಉದ್ಯೋಗ ತಗೊಂಡು ಎಲ್ಲ ಇರೋದು, ಮತ್ತು ಗಂಡು ಕೂಡ ಆಗಿರೋದು. ಜೊತೆಗೆ ಇವರಿಗೆ ಕಮ್ಯುನಿಕೇಷನ್ನು, ಬೇರೆ ಕೆಲಸಗಳು, ಒಂದು ಸಂಬಂಧಗಳು ಬೆಳಿಲಿಕ್ಕೆ ಅವಕಾಶ, ಸಾಧ್ಯತೆಗಳು ಏನಿರ್ತದೆ, ಅನಿವಾರ್ಯತೆಗಳು, ಅದು ಬೇರೆ ಆಗ್ತಾ ಇರೋದ್ರಿಂದ ಆ ಒಂದು ಮೂಲ ಕಾರಣದಿಂದನೂ ಕೂಡ ಅವರು ಈ ಒಂದು ಸಿಂಗಲ್ ಪೇರೆಂಟಿಂಗು ಹೆಚ್ಚು ಆಗೋಗ್ತಾ ಇದ್ದಾವೆ. ಸೊ ಈಗ ನಾವು ಯೋಚನೆ ಮಾಡಬೇಕಾಗಿರೋದು, ಈ ಸಿಂಗಲ್ ಪೇರೆಂಟ್ ಯಾಕೆ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದೆ, ಕಾನೂನುಗಳು ಅದೆಲ್ಲವೂ ಇದೆ. ಆದರೆ ಸಿಂಗಲ್ ಪೇರೆಂಟಿಂಗನ್ನು ನಾವು ಯಾವ ದೃಷ್ಟಿಕೋನದಿಂದ ನೋಡಬೇಕು? ಅದೊಂದು ಪ್ರೋತ್ಸಾಹದಾಯಕವೋ ಅಥವಾ ಅದನ್ನು ನಿಯಂತ್ರಣ ಮಾಡಬೇಕೋ, ಹೇಗೆ? ಅದು ಎರಡೂ ನಮ್ಮ ಕೈಯಲ್ಲಿಲ್ಲ. ಏಕೆಂದರೆ ಇದು ಸಾಮಾಜಿಕ ವ್ಯವಸ್ಥೆ ತನ್ನನ್ನು ತಾನು ಬದಲಾಯಿಸ್ಕೊಂಡು ಹೋಗ್ತಾ ಇರೋದು. ನೀವು ಆಶಯ ಓಕೆ, ಆಶಯ ಗಂಡು ಹೆಣ್ಣು ಸದಾಕಾಲ ಜೊತೆಯಲ್ಲೇ ಇರಬೇಕು, ಒಂದು ತುಂಬು ಮತ್ತು ಸಂತೋಷದ ಕುಟುಂಬ ಇರಬೇಕು, ಮಕ್ಕಳು ಅವ್ರ ಜೊತೆಯನ್ನೇ ಬೆಳಿಬೇಕು, ಅದರಿಂದ ಸಮಾಜ ಹೆಚ್ಚು ಸಹನೀಯವಾಗಿ, ಶಾಂತಿಯುತವಾಗಿ, ನೆಮ್ಮದಿಯಿಂದ ಇರುತ್ತೆ ಅನ್ನುವುದು ಒಂದು ಆಶಯ. ಆದರೆ ಅದು ಸಾಧ್ಯ ಆಗ್ತಿದೆಯಾ? ಅದು ಇಲ್ಲಿ ಪ್ರಶ್ನೆ. ಅದು ಸಾಧ್ಯ ಆಗಿಲ್ಲ ಅಂದಾಗ ಏನು ಮಾಡಬೇಕು, ಸಾಧ್ಯ ಆಗಲಿಕ್ಕೆ ಏನು ಮಾಡಬೇಕು ಅನ್ನುವ ಪ್ರಶ್ನೆಗಳಿಗೆ ನಾವು ಉತ್ತರ ಕಂಡಿಡ್ಕೋಬೇಕಾಗುತ್ತೆ. ಇದು ಸೈಕಾಲಜಿಕಲ್ ಸಮಸ್ಯೆ ಅಲ್ಲ. ಖಂಡಿತವಾಗ್ಲೂ ನೀವು ಒತ್ತಡಕ್ಕೆ ಒಳಗಾಗಿ ಇಲ್ಲ ಇದು ಹೀಗಿರಬೇಕು ಆಗಿರಬೇಕು, ಯಾಕೆಂದರೆ ಈ ಸಮಸ್ಯೆಗಳು ವ್ಯಕ್ತಿಗತ. ಗಂಡು ಹೆಣ್ಣು ಇದೆಯಲ್ಲ, ಈಸಬೇಕು ಇದ್ದು ಜಯಿಸಬೇಕು ಅಂತ ಸಂಸಾರ ಅನ್ನೋದು ಏನಿದೆಯಲ್ಲ, ಅದೊಂದು ಬಹಳ ದೊಡ್ಡ ಸಂಕೀರ್ಣವಾದ ವಿಷಯ.
ಅದು ಅಷ್ಟು ಸುಲಭವಾಗಿ ಇರೋದಿಲ್ಲ. ಯಾಕೆಂದ್ರೆ ಎಲ್ಲೋ ಬೆಳೆದ ಒಂದು ಜೀವ ಇನ್ನೆಲ್ಲೋ ಬೆಳೆದ ಒಂದು ಜೀವ ಒಂದಾಗಿ ಅದು ಸುಮಾರು 50-60 ವರ್ಷಗಳ ಕಾಲ ದೀರ್ಘವಾಗಿ ಇರಬೇಕು ಅನ್ನೋದು ಅಷ್ಟು ಸುಲಭ ಅಲ್ಲ. ಈ ಸಂಕೀರ್ಣ ಸಮಾಜದಲ್ಲಿ ಇದೊಂದು ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಬೇರೆ ಎಲ್ಲ ಕಾರಣಗಳು ಇರ್ತವೆ. ಸೊ ಅದರಿಂದಾಗಿ ಈಗ ನಾವು ಯೋಚನೆ ಮಾಡಕೋದು ಸಿಂಗಲ್ ಪೇರೆಂಟ್ ಆಗದಿದ್ದಂಗೆ ತಡಿಲಿಕ್ಕೆ ಸಾಕಷ್ಟು ಮಾನಸಿಕ ಸಿದ್ಧತೆಗಳನ್ನ ಇಬ್ಬರಲ್ಲೂ ನಾವು ಮಾಡಬೇಕಾಗುತ್ತೆ. ಸ್ವಾತಂತ್ರ್ಯ ಮತ್ತು ಸ್ವಾವಲಂಬನೆಯನ್ನು ಹೇಳಲಿಕ್ಕೆ ಸುಲಭ. ಅಂದ್ರೆ ಸಾಮಾನ್ಯವಾಗೆಲ್ಲ ಹೇಳ್ತಾರೆ, ಹೆಣ್ಣನ್ನ ಈಗೀಗ ನೀವು ನಡ್ಕೋಬೇಕು, ಗಂಡಂದ್ರೆ ಹೀಗೀಗೆ ನಡ್ಕೋಬೇಕು, ಇಬ್ಬರ ಮಧ್ಯೆ ಈ ರೀತಿ ಸಮಸ್ಯೆಗಳು ಬಂದಾಗ ಈ ರೀತಿ ಇದು ಎಲ್ಲವೂ ಥಿಯರಿಟಿಕಲಿ ಚೆನ್ನಾಗಿರುತ್ತೆ, ಪ್ರಾಕ್ಟಿಕಲಿ ಅಷ್ಟು ಸುಲಭವಾಗಿಲ್ಲ. ಯಾಕೆಂದ್ರೆ ಮನಸ್ಥಿತಿಗಳೇ, ಅವರ ಮಾನಸಿಕ ಸ್ಥಿತಿಗಳೇ ತೀರಾ ವಿಭಿನ್ನವಾಗಿರ್ತವೆ. ಘರ್ಷಣೆಗಳು ಬರ್ತಾನೆ ಇರುತ್ತವೆ. ಕೆಲವರು ಬೇಗ ಟ್ರಿಗರ್ ಆಗ್ತಾರೆ, ಕೆಲವರು ತುಂಬಾ ತಾಳ್ಮೆಯಲ್ಲಿ ಇರ್ತಾರೆ. ಮ್ಯಾಚ್ ಆಗೋದೇ ಇಲ್ಲ ಅಂತಲ್ಲ, ಆದ್ರೆ ಮ್ಯಾರೇಜ್ ಸಕ್ಸಸ್ ರೇಟ್ 50% ಕಡಿಮೆ ಬರ್ತಾ ಇರೋದ್ರಿಂದ ನಾವು ಈ ಪ್ರಶ್ನೆ, ಈ ಸಬ್ಜೆಕ್ಟ್ ಅನ್ನ ತಗೊಂಡಿದ್ದೀವಿ. ಯಾಕೆಂದ್ರೆ ಈ ಒಳ್ಳೆ ಕುಟುಂಬಗಳಿಲ್ಲ ಅಂತಲ್ಲ, ಒಳ್ಳೆ ಕುಟುಂಬಗಳಿತ್ತು, ಆದರೆ ಈಗ ಆ ಕುಟುಂಬಗಳನ್ನು ನಾವು ಕಾಣ್ತಾ ಇಲ್ಲ. ಹೆಚ್ಚು ಕಡಿಮೆ ಸಿಂಗಲ್ ಪೇರೆಂಟಿಂಗ್ಗಳು. ನೀವು ಯಾಕೆಂದ್ರೆ ನಾನು ಯಾವುದೇ ಶಾಲೆಗಳನ್ನು ಹೋದಾಗ ಅಥವಾ ಬೇರೆ ಎಲ್ಲ ಕೆಲಸದ ಜಾಗಗಳು ಹೋದಾಗ ಅಲ್ಲೆಲ್ಲ ಸಾಮಾನ್ಯವಾಗಿ ಸಿಂಗಲ್ ಪೇರೆಂಟ್ಗಳನ್ನ ನಾವು ನೋಡ್ತಿರ್ತೀವಿ. ಅಂದರೆ ಗಂಡು ಮತ್ತು ಹೆಣ್ಣು ಇದಾರಲ್ಲ, ಅವರು ಸಪ್ರೇಟಾಗಿ ಬದುಕೋದು, ಸಾಮಾನ್ಯವಾಗಿ ಮಕ್ಕಳು ತಾಯಿ ಹತ್ರ ಬದುಕೋದು. ಅದ್ರ ಜೊತೆ ಸಾಧ್ಯತೆಗಳು ಜಾಸ್ತಿ, ಅವಕಾಶಗಳು ಸಿಗ್ತಾ ಇದ್ದಾವೆ. ಈಗ PGಗಳು ಅಂತಂದ್ರೆ ನೀವು ಗಂಡಿನ ಮೇಲೆ ಅವಲಂಬನೆ ಆಗಬೇಕು ಅಥವಾ ಹೆಣ್ಣಿನ ಮೇಲೆ ಅವಲಂಬನೆ ಆಗಬೇಕು ಅನ್ನುವ ಪರಿಸ್ಥಿತಿ ಇಲ್ಲ. ನಿಮಗೆ ಆರ್ಥಿಕವಾಗಿ ಸ್ವಲ್ಪ ಇದೆ ಅಂದರೆ ನಗರಗಳಲ್ಲಿ PGಗಳಿದ್ದಾವೆ, ಅಥವಾ ಒಂದು ರೂಮ್ ಮಾಡ್ಕೋಬಹುದು, ಅಡಿಗೆ ಮಾಡ್ಕೋಬಹುದು, ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಅದೇನಾಗ್ತಾ ಇದೆ, ಸಿಂಗಲ್ ಪೇರೆಂಟಿಂಗ್ ಅನ್ನೋದು ಕೂಡ ಒಂದು ಬದುಕಿನ ಜೀವನ ವಿಧಾನ ಮತ್ತು ಸ್ವತಂತ್ರ ಜೀವನ ವಿಧಾನವಾಗಿ ಕೂಡ ಅನೇಕರು ಅದನ್ನ ನೋಡ್ತಾ ಇರೋದನ್ನ ನಾನು ಗಮನಿಸ್ತಿದ್ದೀವಿ. ಅಂದ್ರೆ ಸಿಂಗಲ್ ಪೇರೆಂಟಿಂಗ್ ಅಂದ್ರೆ ನೀವು ಬ್ರಹ್ಮಚರ್ಯ ಆಗಿದ್ದು ಮದುವೆ ಆಗದೆ ಇರೋದನ್ನ ನಾನು ಸಿಂಗಲ್ ಪೇರೆಂಟಿಂಗ್ ಅಂತ ಇಲ್ಲ. ಮದುವೆಯಾಗಿ ವಿಘಟನೆಯಾಗಿ ಬೇರೆ ಬೇರೆ ವಿಭಜನೆಯಾಗಿ ವಿಚ್ಛೇದಿತರಾಗಿರ್ತಾರಲ್ಲ, ಅವರನ್ನ ನಾನು ಸಿಂಗಲ್ ಪೇರೆಂಟಿಂಗ್ ಅಂತ ಇದ್ದೀನಿ. ಮದುವೆಯಾಗದೆ ಸಿಂಗಲ್ ಆಗಿರೋದು ಬೇರೆ, ಅದು ಬೇರೆ. ಆದ್ರೆ ಇದು ಮದುವೆ ಆದ ನಂತರ ಮದುವೆಯಾಗಿ ಒಂದು 2-3 ವರ್ಷ ಸಾಂಸಾರಿಕ ಏರುಪೇರುಗಳನ್ನ ನೋಡಿದ ನಂತರ ಅಲ್ಲಿ ಘರ್ಷಣೆ ಜಾಸ್ತಿ ಇದ್ದಾಗ ಈ ಸಿಂಗಲ್ ಪೇರೆಂಟಿಂಗ್ ಅನ್ನೋದೇ ಒಂದು ಸ್ವತಂತ್ರದ ದಾರಿಗಳು ಅಂತ ಅನ್ಸ್ಬಿಡುತ್ತೆ. ಯಾಕೆಂದ್ರೆ ಅದು ಹೆಚ್ಚು ಯೌವನದ ದಿನಗಳಲ್ಲಿ ಇರ್ತೀವಿ. ಹಿರಿಯರು ಹೇಳೋದೇನು ಅಂದ್ರೆ, ಈಗ ನೀವು ಯೌವನದ ದಿನಗಳಲ್ಲಿ ನಿಮಗೆ ಸಿಂಗಲ್ ಪೇರೆಂಟಿಂಗ್ ಅನ್ನೋದು ಅನುಕೂಲಕರವಾಗಿದ್ರು ಕೂಡ ಒಂದು ಹಂತ ಮೀರಿದ ಮೇಲೆ ನಿಮಗೆ ಒಂದು ಅವಲಂಬನೆ ಅಂತ ಆದಾಗ ಖಂಡಿತವಾಗ್ಲೂ ಅಲ್ಲಿ ಕುಟುಂಬ ವ್ಯವಸ್ಥೆ ಇದ್ದಾಗ, ಯಾಕೆಂದ್ರೆ ನಮಗೂ ವಯಸ್ಸಾಗ್ತಾ ಹೋಗ್ತಾ ತಂದೆ ತಾಯಿಗಳು ಕೂಡ ಈ ಸಮಾಜದಿಂದ ನಿರ್ಗಮಿಸಿರ್ತಾರೆ, ನಮ್ಮ ಸ್ನೇಹಿತರುಗಳು ಕೂಡ ಹೆಚ್ಚು ಕಡಿಮೆ ನಿರ್ಗಮಿಸ್ತಾ ಇರ್ತಾರೆ, ನಮ್ಮ ಹಿತೈಷಿಗಳು ಅಥವಾ ನಮ್ಮ ಸಂಬಂಧಿಕರು ಕೂಡ ನಿರ್ಗಮಿಸ್ತಾ ಇರ್ತಾರೆ. ಆಗ ನಾವು ಒಂಟಿ ಆಗ್ತೀರಿ. ಮಕ್ಕಳಿದ್ದಾಗ ಅದು ಕುಟುಂಬ ಇದ್ದಾಗ ಪ್ರಾಬ್ಲಮ್ ಇಲ್ಲ. ಆ ಮಕ್ಕಳು ಕೂಡ ಆ ಥರದ ವ್ಯವಸ್ಥೆ ನಾವು ಇಲ್ಲ, ಸಿಂಗಲ್ ಪೇರೆಂಟಿಂಗ್ ಅಲ್ಲಿ ಬಂದು ನಮ್ಮ ಜೊತೆ ಇದ್ದಾರೋ ಅಥವಾ ಮುಂದೆ ಹೋಗ್ತಾರೋ, ಆಗ ನೀವು ಒಂಟಿಯಾದಾಗ ಈ ಸಿಂಗಲ್ ಪೇರೆಂಟಿಂಗ್ ಅನ್ನೋದು, ಈಗ ನೀವು ಏನು ಸ್ವತಂತ್ರವನ್ನು ಅನುಭವಿಸ್ತೀವಿ ಆಗ ಅಭದ್ರತೆ ಕಾಡುತ್ತೆ, ಆಗ ಬೇಕು ಅನ್ಸುತ್ತೆ. ಹಾಗಾದ್ರೆ ಆಗ ಬೇಕು ಅನ್ಸುತ್ತೆ ಅಂದ್ರೆ ಈಗ ನೀವು ಈ ಕುಟುಂಬ ವ್ಯವಸ್ಥೆಯಲ್ಲಿ ಒಂದ್ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳ್ಳಿ ಅನ್ನೋದು ಸಾಮಾನ್ಯವಾಗಿ ಸಾರ್ವತ್ರಿಕವಾದ ವಾಸ್ತವವಾದ ಅಂಶಗಳು. ಹಾಗಾದ್ರೆ ಅನಿವಾರ್ಯವಾದ ಸಿಂಗಲ್ ಪೇರೆಂಟಿಂಗ್ ಅನ್ನು ಕೂಡ ಇರ್ತವೆ. ಅಂದ್ರೆ ನಿಮಗೆ ಆ ಹೆಣ್ಣಿನ ಜೊತೆ ಅಥವಾ ಆ ಗಂಡಿನ ಜೊತೆ ವಾಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಇನ್ನೂ ಅಲ್ಲಿ ವಾಸ ಮಾಡ್ತಾ ಇದ್ರೆ ನನ್ನ ಬದುಕು ಸರ್ವನಾಶ ಆಗುತ್ತೆ, ನನ್ನ ಬದುಕು ಇನ್ನು ಈ ಹಂತಕ್ಕಾಗೋದಿಲ್ಲ. ಯಾಕೆಂದ್ರೆ ಆ ವ್ಯಕ್ತಿ ಅಥವಾ ಆ ಹೆಣ್ಣು ಅಥವಾ ಗಂಡಿನ ಜೊತೆ ನಾನು ಖಂಡಿತವಾಗ್ಲೂ ಮುಂದಿನ ಜೀವನ ಮಾಡಕ್ ಸಾಧ್ಯವೇ ಇಲ್ಲವಾದಂತಹ ತೀರಾ ಅನಿವಾರ್ಯವಾದ ಸಂದರ್ಭ ಬಂದುತ್ತೆ ಅಂತ ಇಟ್ಕೊಳ್ಳಿ. ಆಗ ಖಂಡಿತವಾಗ್ಲೂ ಸಿಂಗಲ್ ಪೇರೆಂಟಿಂಗ್ ಅನ್ನೋದು ಒಂದು ಒಳ್ಳೆಯ ಸಾಧ್ಯತೆ, ಒಂದು ಒಳ್ಳೆಯ ಅವಕಾಶ. ಅಲ್ಲಿ ಮತ್ತೆ ನಿಮಗೆ ಮಾನಸಿಕವಾಗಿ ಸದೃಢ ಆಗೋ ಪರಿಸ್ಥಿತಿ, ಇದೊಂದು ಚಾಲೆಂಜಿಂಗು. ನೀವು ಸಂಸಾರ ಮಾಡಿ 3 ವರ್ಷನೋ 4 ವರ್ಷನೋ 5 ವರ್ಷನೋ 10 ವರ್ಷನೋ ಆದಮೇಲೆ ನೀವು ಸಿಂಗಲ್ ಪೇರೆಂಟಿಂಗ್ ಆಗಿ ಮಾಡ್ತಿರಲ್ಲ, ಅದು ಎರಡೂ ಕಡೆ ದೊಡ್ಡ ಸವಾಲು. ಗಂಡಿನದ ಬೇರೆ ತರದ ಸವಾಲುಗಳಿರ್ತವೆ, ಅಂದ್ರೆ ಅಡಿಗೆ ಮಾಡ್ಕೊಳ್ಳೋದು, ಬೇರೆ ಬೇರೆ ಸಮಸ್ಯೆಗಳು ಇರ್ತವೆ. ಹೆಣ್ಣಿಗೆ ಇನ್ನೊಂದು ಸಮಾಜವನ್ನ ಫೇಸ್ ಮಾಡುವಂತ ಇನ್ನೊಂದು ಸಮಸ್ಯೆ ಇರುತ್ತೆ. ಸೊ ಸಿಂಗಲ್ ಪೇರೆಂಟು ಕೂಡ ಬಹಳ ದೊಡ್ಡ ಸವಾಲುಗಳನ್ನ ಮಾಡ್ಬೇಕು. ನೀವು ಇಲ್ಲಿದ್ದಾಗ ಹೇಗೆ ಜಗಳಗಳನ್ನ ಆಡ್ಕೋತಾ ಇರ್ತೀರೋ, ಬೇರೆ ಹೋದಾಗ ಅಷ್ಟೇ ತೀವ್ರವಾದ ಸಮಸ್ಯೆಗಳು ಇದ್ದೇ ಇರುತ್ತೆ. ಹೆಣ್ಣಿಗಾದ್ರೆ ಆ ಮಕ್ಕಳ ಪಾಲನೆ ಪೋಷಣೆ ಮಾಡೋದು, ಇಲ್ಲಿಂದ ಅವರಿಗೆ ಏನು ಪರಿಹಾರ ಬರ್ತಾ ಇರುತ್ತೆ, ಇದು ಅವರ ಉದ್ಯೋಗಗಳು, ಸಮಾಜ ಅವರನ್ನ ನೋಡುವ ದೃಷ್ಟಿ,
ಒಂದಾದ್ರೆ ಗಂಡಿಗೆ ಮತ್ತಷ್ಟು ಆಕರ್ಷಣೆಗಳು ಶುರುವಾಗುತ್ತೆ. ಏಕೆಂದ್ರೆ ಈ ಸಿಂಗಲ್ ಪೇರೆಂಟಿಂಗ್ ಇದೆಯಲ್ಲ, ಇದು ಅಷ್ಟಕ್ಕೆ ಮುಗಿಯೋದಿಲ್ಲ. ಈ ಸಮಾಜದಲ್ಲಿ ಹೀಗೆ ಸಿಂಗಲ್ ಪೇರೆಂಟಿಂಗ್ ಆದಂತಹ ಅನೇಕ ಜನರ ಒಡನಾಟ ನಮಗೆ ಸಿಗುತ್ತೆ. ಸೊ ಇಲ್ಲಿ ವಿಚ್ಛೇದಿತರಾಗಿರೋರು, ಅಲ್ಲಿ ವಿಚ್ಛೇದಿತರಾಗಿರೋರು, ಇವರ ಮಧ್ಯೆ ಮತ್ತಷ್ಟು ಸಂಬಂಧಗಳು ಬೆಳೀತಾ ಹೋಗ್ತವೆ. ಈ ಸಂಬಂಧಗಳನ್ನ ಮತ್ತೆ ನೀವು ಹೇಗೆ ಮಾಡ್ಕೋತೀರಿ? ಇಲ್ಲಿ ವಿಚ್ಛೇದಿತ ಆಗಕ್ಕೆ ಕಾರಣಗಳಿದೆ ಏನಿದಾವೆ, ಅಲ್ಲಿ ಆ ಕಾರಣಗಳು ಇರ್ತಾವ. ಆ ಹೆಣ್ಣಿನಲ್ಲಿ ಅಥವಾ ಗಂಡಿನಲ್ಲಿ ಅದೇ ತರದ ಸಂಬಂಧಗಳಿರ್ತಾವ, ಅಥವಾ ಇಲ್ಲಿ ಆಗದೆ ಇರೋದು ಅಲ್ಲಿ ಹೊಂದಾಣಿಕೆಗಳಾಗುತ್ತಾ? ಎಗೈನ್ 2-3 ಸಂಬಂಧಗಳು ಕೂಡ ವಿಚ್ಛೇದಿತವಾಗ್ತಾ ಇರ್ತವೆ. ಅಂದ್ರೆ ಗಂಡು ಮತ್ತು ಹೆಣ್ಣು ಇದು ಒಂಥರ ತೀರಾ ವಿಚಿತ್ರವಾದ ಸನ್ನಿವೇಶಗಳು. ಇದು ಒಂದೊಂದು ಮಾನಸಿಕ ಸ್ಥಿತಿ, ಇದೊಂದು ಕಮ್ಯುನಿಕೇಶನ್. 2 ಚೆಸ್ಸಲ್ಲಿ ಇದ್ದಂಗೆ. ಅಂದ್ರೆ ಅನೇಕ ಮೂವುಗಳಿರ್ತವೆ. ಆ ಮೂವುಗಳಲ್ಲಿ ನಿಮ್ಮ ಇಬ್ಬರ ಮನಸ್ಥಿತಿ ಸರಿ ಹೋಗುತ್ತಾ. ಕೆಲವು ಸರಿ ಇಬ್ರು ಒಳ್ಳೆಯವರಾಗಿದ್ರು ಕೂಡ ಬದುಕಲಿಕ್ಕಾಗಲ್ಲ, ಇಬ್ರು ಕೆಟ್ಟವರಾಗ್ಲಿಕ್ಕೂ ಕೂಡ ಬದುಕಲಿಕ್ಕಲ್ಲ. ಒಬ್ರು ಕೆಟ್ಟವರು ಒಬ್ರು ಒಳ್ಳೆಯವರಾದ್ರೂ ಕಷ್ಟ ಇದೆ. ಅಂದ್ರೆ ಇದು ಹಾಗಲ್ಲ. ಇಲ್ಲಿ ನಿಮ್ಮ ವಿದ್ಯೆ, ನಿಮ್ಮ ಹಣಕಾಸು, ನಿಮ್ಮ ಬೇರೆ ಬೇರೆ ದೈಹಿಕ ಸೌಂದರ್ಯಗಳು, ನಿಮ್ಮ ಆರೋಗ್ಯ, ಇವು ಯಾವುವು ಅಷ್ಟೇನು ಕೌಂಟ್ ಆಗೋದಿಲ್ಲ. ಇಲ್ಲಿ ನೀವು ಆ ಸಂದರ್ಭದಲ್ಲಿ ಆ ಪರಿಸ್ಥಿತಿಯನ್ನ ಹೇಗೆ ಎದುರಿಸ್ತೀರಿ, ನಿಮ್ಮ ಮಾನಸಿಕ ಗಟ್ಟಿತನ ಯಾವ ರೀತಿ ಇದೆ, ನಿಮ್ಮ ಭವಿಷ್ಯ. ಬಹಳ ಜನ ಈ ಸಿಂಗಲ್ ಪೇರೆಂಟಿಂಗ್ಗಳಿದ್ದಾಗ ನನ್ನ ಅನುಭವದಲ್ಲಿ ನನ್ನನ್ನು ಕೇಳ್ತಾರೆ, ಸರ್ ನಾನು ಈಗ ಅದರಿಂದ ದೂರ ಹೋದ್ರೆ ನನ್ನ ಭವಿಷ್ಯ ಹೇಗಿರುತ್ತೆ? ಅಥವಾ ಗಂಡಸು ಕೇಳ್ತಾರೆ, ಹೆಣ್ಮಕ್ಳು ಕೇಳ್ತಾರೆ. ನಮ್ಗೆ ಖಂಡಿತವಾಗ್ಲೂ ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ ಅದಕ್ಕೆ ಉತ್ತರನೂ ನಮಗೆ ಗೊತ್ತಿಲ್ಲ. ಹೇಳ್ತಾರಲ್ಲ, ಮೇಲಿಂದ ಒಂದು ಮಳೆಯ ಹನಿ ಬಿದ್ದು ಅದು ಚರಂಡಿಗೆ ಬೇಕಾದ್ರೂ ಬೀಳ್ಬೋದು, ಮುತ್ತಿಗೆ ಬೇಕಾದ್ರೂ ಬೀಳ್ಬೋದು, ಕಲ್ಲು ಮೇಲೆ ಬೇಕಾದ್ರೂ ಬೀಳ್ಬೋದು, ಎಲ್ಲಿ ಬೇಕಾದ್ರೂ ಬೀಳ್ಬೋದು. ಹಾಗೆ ನೀವು ವಿಚ್ಛೇದಿತರಾಗಿ ಸಿಂಗಲ್ ಪೇರೆಂಟಿಂಗ್ನ ಇಲ್ಲಿಗಿನ್ನೂ ಸುಖವಾಗೂ ಇರ್ಬೋದು, ಕಷ್ಟವಾಗೂ ಇರ್ಬೋದು, ಅತ್ಯಂತ ದುಃಖಕರ ಪರಿಸ್ಥಿತಿಗೂ ಬರ್ಬೋದು, ಅತ್ಯಂತ ಸುಖಕರ ಪರಿಸ್ಥಿತಿಗೂ ಬರ್ಬೋದು. ಎಷ್ಟೋ ಜನ ವಿಚ್ಛೇದಿತರಾಗಿ ದೊಡ್ಡ ಗಂಡನನ್ನ ಅಥವಾ ಹೆಂಡತಿಯನ್ನ ಪಡೆದು ಒಳ್ಳೊಳ್ಳೆ ಸ್ಥಾನಕ್ಕೆ ಹೋಗಿ ಇನ್ನೂ ತುಂಬಾ ಒಳ್ಳೆ ಬದುಕನ್ನು ಕಟ್ಕೊಂಡಿರೋರು ಇದ್ದಾರೆ. ಹಾಗೆ ವಿಚ್ಛೇದಿತರಾಗಿ ಇರುವ ಸಂದರ್ಭಕ್ಕಿಂತ ತೀರಾ ಹೀನಾಯವಾಗಿ ಬದುಕನ್ನ ಕಟ್ಕೊಂಡವರು ಇದ್ದಾರೆ. ಅದರಿಂದ ಇದು ತೀರಾ ಖಾಸಗಿಯಾದದ್ದು. ನಿಮಗೆ ಸಿಂಗಲ್ ಪೇರೆಂಟಿಂಗ್ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಯಾವುದೂ ಇಲ್ಲ. ಅನಿವಾರ್ಯವಾದರೆ ಸಿಂಗಲ್ ಪೇರೆಂಟಿಂಗ್ ಅನ್ನ ನೀವು ಎದುರಿಸುವ ಶಕ್ತಿಯನ್ನ ಮಾಡ್ಕೊಳ್ಳಿ. ಇರುವ ಅವಕಾಶವನ್ನೇ ಬಳಸಿಕೊಂಡು ನೆಮ್ಮದಿಯಾಗಿರಿ. ಆದರೆ ಸಿಂಗಲ್ ಪೇರೆಂಟಿಂಗ್ ಆಗಕ್ಕೆ ಮೊದಲು ಅನಿವಾರ್ಯವ ಎಷ್ಟು ಸಾಧ್ಯವೋ ಅಷ್ಟು ಕೂಡ ನೀವು ಒಂದಾಗಿರ್ಲಿಕ್ಕೆ ಪ್ರಯತ್ನಿಸಿ. ಯಾಕೆಂದ್ರೆ ಇನ್ನೂ ಮುಂದೆ ಹೋದ್ರೂ ಕಷ್ಟ ಆಗುತ್ತೆ. ಆದ್ರಿಂದ ಆ ಕಷ್ಟಕ್ಕಿಂತ ಈ ಕಷ್ಟನೇ ಸರಿ ಅನ್ನುತ್ತಾ ಸಾಧ್ಯವಾದಷ್ಟು ಸಹಿಸಿ, ತೀರಾ ಅನಿವಾರ್ಯವಾದಾಗ ಮಾತ್ರ ಸಿಂಗಲ್ ಪೇರೆಂಟಿಂಗ್ ಆಗಿ. ಸಿಂಗಲ್ ಪೇರೆಂಟಲ್ಲೂ ಕೂಡ ಬರುವ ಸವಾಲುಗಳನ್ನ ಮೊದಲೇ, ಮತ್ತೆ ಎಲ್ಲರೂ ಏನಂತಾರೆ, ಅವ್ರಿಗೇನಾದ್ರೂ ಕಷ್ಟ ಬಂದ್ರೆ, ಅಯ್ಯೋ ನನಗೆ ಹಿಂಗಾಗ್ಬಿಡ್ತು, ನನ್ನ ಗಂಡ ಸರಿ ಇಲ್ಲ, ಅಥವಾ ನನ್ನ ಹೆಂಡತಿ ಸರಿ ಇಲ್ಲ, ಅಥವಾ ನನಗೆ ಎಲ್ಲರೂ ಅವ್ರವ್ರದೇ ಆದ ಇದು ಸಾಮಾಜಿಕ ಸಮಸ್ಯೆ. ಇಲ್ಲಿ ನಿಮಗೆ ಗಂಡ ಸರಿ ಇಲ್ಲ ಅಥವಾ ನಿಮಗೆ ಹೆಂಡತಿ ಸರಿ ಇಲ್ಲ ಅನ್ನಕ್ಕಾಗಲ್ಲ, ಅವ್ರು ಇನ್ಯಾರಿಗೋ ಸರಿ ಇರ್ತಾರೆ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನೋಡಿ. ನಮ್ಮ ಸ್ನೇಹಿತ ಗಂಡಸಾಗಿದ್ರೆ ಅವನು ಹೇಳೋದೆಲ್ಲ ಹೆಂಡತಿ ಸರಿ ಇಲ್ಲ ಅನ್ನೋದನ್ನೇ ಹೇಳ್ತಿರ್ತಾನೆ. ನಮ್ಗೆ ಅವನ ಬಗ್ಗೆ ಒಲವಿರುತ್ತೆ. ಆಕೆ ನಮ್ಮ ಸ್ನೇಹಿತೆಯಾಗಿದ್ದಾಗ ಆಕೆ ಹೇಳೋದು ಸರಿ ಇದ್ದು ಆಕೆ ಗಂಡ ಸರಿ ಇಲ್ಲ ಅನ್ನೋ ಭಾವನೆ ಇರುತ್ತೆ. ಅಂದ್ರೆ ನಮ್ಗೆ ಯಾರು ಸ್ನೇಹಿತರಾಗಿರ್ತಾರಲ್ವಾ, ಅವ್ರು ಹೇಳೋದೇ ಸರಿ ಅನ್ನಿಸ್ತಾ ಇರುತ್ತೆ. ಯಾಕೆ ಇದು ಸಂಕುಚಿತ ಮನೋಭಾವ. ಇಲ್ಲಿ ನಮ್ಮ ಸ್ನೇಹಿತರು ಅವ್ರ ಸ್ನೇಹಿತರು ಅಂತಲ್ಲ, 2 ಕಮ್ಯುನಿಕೇಶನ್ ಆಗ್ತಾ ಇರಲಿಲ್ಲ. ಮತ್ತೆ ಇದು ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ, ಗಂಡ ಹೆಂಡತಿ ಇಬ್ರು ಏನು ನಮ್ಮವರೆಗೆ ಆ ಸಮಸ್ಯೆ ಬಂದಾಗ ಆಲ್ರೆಡಿ ಅವ್ರು ಜಗಳ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇಬ್ಬರ ಮೇಲೆ ಕೋಪ ಇರುತ್ತೆ. ಆ ಕೋಪ ಇದ್ದಾಗ ಆಗ ಬರುವ ಮಾತುಗಳನ್ನ ಕೇಳ್ಕೊಂಡು ನಾವು ಅವರಿಬ್ಬರ ವ್ಯಕ್ತಿತ್ವವನ್ನು ಜಡ್ಜ್ ಮಾಡ್ಲಿಕ್ಕೆ ಆಗಲ್ಲ. ಏಕೆಂದ್ರೆ ಇಬ್ರು ಪ್ರೀತಿಯಿಂದಲೇ ಮದುವೆ ಆಗಿರ್ತಾರೆ. ಆಗಿನ ಪರಿಸ್ಥಿತಿನೇ ಬೇರೆ. ಜಗಳ ಆದಾಗ ಡೆಫಿನೆಟ್ ಆಗಿ ಒಳ್ಳೇದೆಲ್ಲ ಕೆಟ್ಟದಾಗಿ ಕಾಣ್ತಾ ಇರುತ್ತೆ. ಇದನ್ನ ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ನೀವು ಒಮ್ಮೆ ಜಗಳ ಆಡಿದಾಗ ಒಳ್ಳೇದು ಕೂಡ ಕೆಟ್ಟದ್ದಾಗಿ ಕಾಣ್ತಾ ಇರುತ್ತೆ. ಮೊಸರಲ್ಲೂ ಕಲ್ಲು ಹುಡ್ಕೋದು ಅಂತಾರಲ್ಲ, ಆ ಸ್ವಭಾವ ಇರುತ್ತೆ. ಅದು ಇಬ್ಬರಿಗೂ ಅನ್ವಯಿಸುತ್ತೆ. ಈಗ ಮೊದಲು ತರ ಇಲ್ಲ. ಹೆಂಡತಿ ನಾನು ಹೇಳ್ದಂಗೆ ಕೇಳದೆ ಇರಬೇಕು ಅಥವಾ ಗಂಡ ಹಾಗೇನಿಲ್ಲ. ನೀವು ಮನರಂಜನೆಯ ಮಾಧ್ಯಮಗಳಲ್ಲಿ ನೋಡ್ಬೋದು. ಈಗ ಬಹುತೇಕ ಕಾಮಿಡಿ ಶೋಗಳಲ್ಲಿ ಈಗ ಅಮ್ಮ ಅವರ ಗಂಡ ಅಂತ ಅಂದ್ರೆ ಹೆಣ್ಣು ಡಾಮಿನೇಷನ್ ಇರುತ್ತೆ, ಗಂಡ ಅವರ ಅದಕ್ಕೆ ತಕ್ಕಂತೆ ಮಾಡ್ತಾ ಇರುವಂತಹ ಬಂದಿದೆ. ಅಂದ್ರೆ ಸಮಾಜ ಆ ರೀತಿ ಒಂದು ಬಿಂಬಿತವಾಗಿದೆ ಅಂತೇಳಿ. ಆದ್ರೂ ಕೂಡ ಸಿಂಗಲ್ ಪೇರೆಂಟಿಂಗ್ ಅಲ್ಲಿ ಸವಾಲುಗಳು
ಇತ್ತೀಚಿನ ದಿನಗಳವರೆಗೂ ಹೆಣ್ಣಿಗೆ ಇದ್ರೆ ಈಗ ಗಂಡಿಗೂ ಕೂಡ ಸವಾಲುಗಳು ಉದ್ಭವ ಆಗ್ತಾ ಇದೆ. ಅಷ್ಟು ಈಗ ಮೊದಲನೇ ಮದುವೆಗೆ ಹೆಣ್ಣು ಸಿಗದೆ ಇರುವಂತಹ ವಾತಾವರಣವನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಇನ್ನು ಎರಡನೇ ಮದುವೆಗೆ ಸಿಗುವ ಸಾಧ್ಯತೆಗಳು ತುಂಬಾ ಕಡಿಮೆ ಇರುತ್ತೆ. ಹಾಗೆ ಹೆಣ್ಣು ಕೂಡ ತನ್ನ ಸ್ವಾತಂತ್ರ್ಯ ಮತ್ತು ಸ್ವಾವಲಂಬನೆ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನ ಏನಿದೆ ಅದರ ಮಿತಿಯನ್ನು ಅವರು ಸ್ವಲ್ಪ ಆಧುನಿಕತೆಯನ್ನು ಮಾಡಿ ಇದು ಹೊಂದಾಣಿಕೆ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಈ ಹೊಂದಾಣಿಕೆಯು ಕೂಡ ವ್ಯಕ್ತಿಗತವಾಗಿ ಬರಬೇಕು. ಈ ಹೊಂದಾಣಿಕೆಯನ್ನ ಇನ್ನೊಬ್ಬರು ನಿಮ್ಗೆ ಮಾರ್ಗದರ್ಶನ ಮಾಡಿ ಹೇಳಲಿಕ್ಕಾಗಲ್ಲ. ಯಾಕೆಂದ್ರೆ ಏನೇ ಹೇಳಿದ್ರು ಅದು ನಿಮ್ಮಿಬ್ಬರ ಖಾಸಗಿ ಜೀವನ ಆಗಿರುತ್ತೆ. ಗಂಡ ಹೆಂಡತಿಯಲ್ಲಿ ಇನ್ನೊಬ್ರು ಮಧ್ಯವರ್ತಿಗಳು ಹೋಗೋರು ಯೋಚನೆ ಮಾಡಬೇಕು. ಅವರು ಸಂಪೂರ್ಣ ಸತ್ಯವನ್ನೇ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಗಂಡನ ಬಗ್ಗೆ ಅಥವಾ ಹೆಂಡತಿ ಬಗ್ಗೆ ಬಹುತೇಕ ಸುಳ್ಳುಗಳನ್ನೇ ಹೇಳ್ಬೇಕಾಗುತ್ತೆ, ಅಥವಾ ಸಂಪೂರ್ಣ ಸತ್ಯ ಹೇಳಲಿಕ್ಕೆ ಸಾಧ್ಯನೇ ಇರಲ್ಲ. ಅಷ್ಟರ ಮಟ್ಟಿಗೆ ಅದು ಸಂಘರ್ಷವಾಗಿರುತ್ತೆ. ಅನುಭವಿಸಿದವರಿಗೆ ಗೊತ್ತಿರುತ್ತೆ, ಎಲ್ಲವನ್ನು ಹಂಚ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದರಿಂದ ಸುಳ್ಳುಗಳನ್ನ ಹೇಳ್ತಿರ್ತಾರೆ. ಆದಷ್ಟು ಅವರವರೇ ಹೊಂದಾಣಿಕೆ ಮಾಡಿಕೊಂಡು ಅವ್ರ ಒಳಗಡೆನೆ ಆ ಮನಸ್ಥಿತಿ ತುಂಬಲಿಕ್ಕೆ ಮಾಡಬೇಕೆ ಹೊರತುನು ನಾವು ಹೋಗಿ ಕೋರ್ಟ್ ಹೇಳ್ದಂಗೆ ನೀನು ಇನ್ಮೇಲೆ ಹೀಗಿರು ಇನ್ಮೇಲೆ ಹಾಗಿರು ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಹಾಗಿಲ್ಲ ಅಂದ್ಬಿಟ್ಟೆ ಅದು ಘರ್ಷಣೆ ಆಗಿರುತ್ತೆ. ಯಾರೋ ಒಬ್ಬ ಆಧ್ಯಾತ್ಮಿಕ ಗುರು ಹೇಳ್ತಾನೆ, ಗಂಡ ಹೆಂಡತಿ ಜಗಳ ಬಹಳ ಸುಲಭ ಪರಿಹರಿಸೋದು ಅಂತ. ಏನು ಅಂತ ಕೇಳಿದಾಗ ಆತ ಹೇಳ್ತಾನೆ, ಏನಿಲ್ಲ, ಗಂಡ ಜಗಳ ಮಾಡ್ಬೇಕಾದಾಗ ಹೆಂಡತಿ ಮೌನವಾಗಿರ್ಬೇಕಂತೆ, ಹೆಂಡತಿ ಜೋರಾಗಿ ಬೈಯುವಾಗ ಗಂಡ ಮೌನವಾಗಿರ್ಬೇಕಂತೆ. ಅವ್ರಿಗೆ ಖಂಡಿತ ಸಂಸಾರ ಅಂದ್ರೆ ಗೊತ್ತಿಲ್ಲ. ಆ ರೀತಿ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಇಲ್ಲಿ ಮೌನವಾಗಿದ್ರೆ ಏನ್ ನಾನು ಮಾತಾಡ್ತಾ ಇದ್ರೆ ನೀನೇನು ಮಾತಾಡ್ತಾನೆ ಇಲ್ಲ ಅಂತ ಇವ್ರು ಗಲಾಟೆ ಮಾಡ್ತಾರೆ, ಇವ್ರು ಮಾತಾಡ್ತಾ ಇದ್ರೆ ಅವ್ರು ಉತ್ತರ ಕೊಡ್ಲಿ, ಇಲ್ಲಿ ಘರ್ಷಣೆ ಆಗೇ ಆಗುತ್ತೆ. ಅದು ಹಂತ ಮೀರೋಗಿರುತ್ತೆ. ಈ ಯಾವ ಲಾಜಿಕ್ಗಳು ಸಂಸಾರದಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಕೋರ್ಟ್ಗಳು ಕೂಡ ಅದನ್ನ ಡಿಲೇ ಮಾಡೋದು ಏನಕ್ಕೆ ಅಂದ್ರೆ ಸ್ವಲ್ಪ ಇಬ್ಬರಿಗೂ ಏನಾದರೂ ಆಕರ್ಷಣೆ ಇದ್ರೆ, ಪ್ರೀತಿ ಇದ್ರೆ ಮತ್ತೆ ಒಂದಾಗ್ಲಿ ಸ್ವಲ್ಪ ದಿನ ಅಂತೇಳಿ ಆ ಕೋರ್ಟ್ಗಳು ಮೊದಲು ಎಲ್ಲ ಸ್ವಲ್ಪ 6 ತಿಂಗಳು 1 ವರ್ಷ ಅವಕಾಶಗಳನ್ನು ಕೊಡ್ತಾ ಇತ್ತು. ಈಗಿಲ್ಲ. ಈಗ ಹೊಂದಾಣಿಕೆಯಾಗಿ ಇಬ್ರು ಒಪ್ಪಂದ ಮಾಡ್ಕೊಂಡ್ರೆ ಇಮ್ಮಿಡಿಯೇಟ್ ಡೈವರ್ಸ್ ಸಿಗ್ತಾ ಇದೆ. ಆದ್ರೆ ಆ ಕಾರಣಕ್ಕಾಗಿ ಹೇಳ್ತಾ ಇರೋದು, ಇದು ವಿಮರ್ಶೆಗೆ ನಿಲುಕದ. ಇದು ನಿಮ್ಮ ವ್ಯಕ್ತಿತ್ವಗಳು ಹೇಗಿದ್ದಾವೆ, ನಾನು ಈ ಗಂಡನಿಂದ ಅಥವಾ ಈ ಹೆಂಡತಿಯಿಂದ ಹೊರಗಡೆ ಹೋದ್ರೆ ನಾನು ಈ ಸಮಾಜದಲ್ಲಿ ಏನೇ ಕಷ್ಟ ಬರಲಿ ಬದುಕ್ತೀನಿ ಅನ್ನುವ ಆತ್ಮವಿಶ್ವಾಸ ನಿಮಗಿದ್ರೆ ಅನಿವಾರ್ಯವಾದರೆ ಸಿಂಗಲ್ ಪೇರೆಂಟಿಂಗ್ನ ಒಪ್ಕೊಳ್ಳಿ. ಒಂದು ವೇಳೆ ಆ ಥರ ಮನಸ್ಥಿತಿ ನಂದಲ್ಲ, ಇರೋದ್ರಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೋದಾದ್ರೆ ಇದು ಬೆಸ್ಟ್. ಏನು ಒಟ್ಟಾಗಿರೋದಿದೆಯಲ್ಲ, ದಿಸ್ ಇಸ್ ದ ಬೆಸ್ಟ್. ಬಟ್ ಇಫ್ ನಾಟ್ ಪಾಸಿಬಲ್, ಡೆಫಿನೆಟ್ಲಿ ನೀವು ಸಿಂಗಲ್ ಪೇರೆಂಟಿಂಗ್ ಹೋಗಿ ಅದನ್ನೂ ಕೂಡ ಸ್ವತಂತ್ರವಾಗಿ ನಮ್ಮ ಪಾಲಿಗೆ ಬಂದದ್ದು ಅಂತೇಳಿ ಖಂಡಿತವಾಗ್ಲೂ ಖುಷಿಯಾಗಿ ಅನುಭವಿಸಿ. ಅದರಿಂದ ಸಿಂಗಲ್ ಪೇರೆಂಟಿಂಗ್ ಬಗ್ಗೆ ಯಾರೋ ಪರ್ಸನಾಲಿಟಿ ಡೆವಲಪರು ಅಥವಾ ಇನ್ನೊಬ್ಬ ಕೌನ್ಸಿಲರು ಯಾರು ಏನೂ ಹೇಳಲಿಕ್ಕಾಗಲ್ಲ. ಇದು ವ್ಯಕ್ತಿಗತವಾಗಿ ನಿಮ್ಮ ಅರಿವು, ನಿಮ್ಮ ನಾಲೆಡ್ಜು, ನಿಮ್ಮ ಜ್ಞಾನ ಮತ್ತು ನಿಮ್ಮ ಪರಿಸ್ಥಿತಿ, ಅದ್ರ ಮುಖಾಂತರ ನೀವು ಇದನ್ನ ಎದುರಿಸಲಿ. ಒಟ್ಟಿನಲ್ಲಿ ಜೊತೆಯಲ್ಲಿದ್ರೂ ಚೆನ್ನಾಗಿರಿ, ಬೇರೆ ಆದರೂ ಚೆನ್ನಾಗಿರಿ. ಕ್ರೈಮ್ ಆಕ್ಟಿವಿಟೀಸ್ಗಳಿಗೆ ಅಥವಾ ಇನ್ನೊಬ್ಬರನ್ನ ದ್ವೇಷಿಸೋದಕ್ಕೆ ಮಾತ್ರ ಹೋಗಬೇಡಿ. ಅದು ನಿಮಗೆ ಈ ಸಿಂಗಲ್ ಪೇರೆಂಟಿಗಿನ್ನ ನಿಮ್ಮನ್ನು ನೇರವಾಗಿ ಜೈಲಿಗೆ ಅಥವಾ ನರಕ ಅಂದರೆ ತೀರಾ ಕೆಟ್ಟ ಪರಿಸ್ಥಿತಿಗೆ ನಿಮ್ಮನ್ನು ಕಳಿಸುತ್ತೆ. ಮೊದಲು ನಾನು ಆಗ್ಲಿಂದ ಹೇಳಿ ಈ ಕೊನೆಯ ಮಾತು ಹೇಳ್ತಿದ್ದೀನಿ, ಇಬ್ಬರು ಚೆನ್ನಾಗಿದ್ರೆ ಬಹಳ ಒಳ್ಳೆಯದು. ಇಲ್ಲ ಅಂದರೆ ಅನಿವಾರ್ಯವಾದರೆ ಸಿಂಗಲ್ ಪೇರೆಂಟಾಗಿ ಅದು ಕೂಡ ಉತ್ತಮವಾಗಿ ಜೀವನ ಮಾಡಿ. ಕ್ರೈಮ್ ಮಾಡ್ಕೋಬೇಡಿ, ನೆಮ್ಮದಿಯಾಗಿರಿ ಅಂತ ಹೇಳ್ತೀನಿ. ನಮಸ್ಕಾರ.